ಮಂಗಳೂರಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇಂದು ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆ ಮಾಡಿದ್ರು. ಸಭೆಯಲ್ಲಿ ಸಾಕಷ್ಟು ಗರಂ ಆಗಿದ್ರು. ಅದ್ಯಾರೋ ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಡ್ಡಾದಿಡ್ಡಿಯಾಗಿ ಮಾತನಾಡಿದ್ರು. ಇದರಿಂದ ಕೆಂಡಾಮಂಡಲವಾದಂಥ ದಿನೇಶ್ ಗುಂಡೂರಾವ್ ಆತನನ್ನು ಆಚೆ ಕಳಿಸೋದಕ್ಕೆ ಕೂಡ ಸೂಚನೆ ಕೊಟ್ಟರು. ಇನ್ನು ಸಭೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಆಗಿ ವಾರ್ನಿಂಗನ್ನು ಮಾಡಿದ್ದಾರೆ. ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಜಾತಿ ಧರ್ಮ ನೋಡದೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರೂ ಕೂಡ ಅವರನ್ನು ಬಂಧನ ಮಾಡಿ ಅನ್ನುವಂಥ ಸೂಚನೆ ಕೊಡಲಾಗಿದೆ. ಇದೆಲ್ಲದರ ಜೊತೆಗೆ ಕೊಲೆ ವಿಚಾರವಾಗಿ ಮಂಗಳೂರಿನ ಬಗ್ಗೆ ಆರೋಪ ಪ್ರತ್ಯಾರೋಪ ರಾಜಕೀಯದ ಆಟ ಮತ್ತೆ ಜೋರಾಗಿದೆ. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬದುಕಿನಲ್ಲಿ ಅವರಿಂದ ಜೀವ ಹೋಗಿದವರನ್ನು ಅರೆಸ್ಟ್ ಮಾಡಿ. ಸಾಲು ಸಾಲು ಹತ್ಯೆಗಳಿಂದ ಕಡಲ ತಡಿ ಮಂಗಳೂರು ಕಾದು ಕುಲುಮೆಯಂತಾಗಿದೆ. ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರವಾಗಿ ಅಬ್ದುಲ್ ರಹಿಮಾನ್ ಕೊಲೆ ನಡೆದಿದೆಯೆಂಬ ಆರೋಪ ಕೋಮು ಸಾಮರಸ್ಯ ಕದಡುವಂತೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಫಲರಾಗಿದ್ದು ಅವರನ್ನ ಬದಲಿಸಬೇಕು ಅಂತ ಸ್ಥಳೀಯ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮಂಗಳೂರಿನ ಘಟನೆ ಸಂಬಂಧ ಗರಂ ಆಗಿದ್ರು. ದುಷ್ಟ ಶಕ್ತಿಗಳನ್ನ ಮೊಳಕೆಯಲ್ಲೇ ಹತ್ತಿಕ್ಕುವಂತೆ ಖಡಕ್ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇಂದು ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಎಂಟ್ರಿ ಕೊಟ್ಟಿದ್ರು. ಮುಸ್ಲಿಂ ಮುಖಂಡರ ಜೊತೆ ಸಭೆ ವೇಳೆ ಹೈಡ್ರಾಮಾ. ದಿನೇಶ್ ಗುಂಡೂರಾವ್ ಎದುರೇ ಮುಸ್ಲಿಂ ಮುಖಂಡರ ಸಿಟ್ಟು. ಸರ್ಕಾರದ ನಡೆ ಏಕಪಕ್ಷೀಯ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಜೊತೆ ದಿನೇಶ್ ಗುಂಡೂರಾವ್ ಸಭೆ ಕರೆದಿದ್ರು. ಸಭೆಯಲ್ಲಿ ಮುಸ್ಲಿಂ ಮುಖಂಡರ ಆಕ್ರೋಶ ವ್ಯಕ್ತವಾಯಿತು. ಇನ್ನು ಸಭೆ ಬಳಿಕ ಸುದ್ದಿಗೋಷ್ಠಿ ವೇಳೆ ಉಸ್ಮಾನ್ ಕಲ್ಲಾಪುವನವರು ಪ್ರಚೋದನಕಾರಿ ಭಾಷಣದಿಂದಲೇ ಕೊಲೆಯಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಸಿಟ್ಟಾದ ದಿನೇಶ್ ಗುಂಡೂರಾವ್ ಹೊರಗೆ ಹಾಕ್ರಿ ಅವನನ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಇಲ್ಲ ಸೋಷಿಯಲ್ ನೋಡಿ ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅದು ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ ಇಲ್ಲಿ, ನೀನು ಸುಮ್ಮನೆ ಇರಪ್ಪ ಇಲ್ಲಿ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ಇದಾದ ಬಳಿಕ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ದಿನೇಶ್ ಗುಂಡೂರಾವ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ನಂತರ ಮಾತನಾಡಿ, ನಾವು ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೇವೆ. ಪ್ರಚೋದನಕಾರಿ ಭಾಷಣ ಮಾಡುವವರನ್ನ ಮಟ್ಟ ಹಾಕ್ತೀವಿ. ಶಾಂತಿ ಸುವ್ಯವಸ್ಥೆ ಕಾಪಾಡುವುದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೇಳಿದ್ರು. ರಾಜೀನಾಮೆ ವಿಚಾರ ನನಗೆ ನೇರವಾಗಿ ಬರುವುದಿಲ್ಲ ಅಂತಂದ್ರು. ಮತ್ತು ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಆಗಿದೆ. ಅದು ಕೂಡ ಈ ಜಿಲ್ಲೆಯಲ್ಲಿ, ಅಂದರೆ ಈ 3 ಜಿಲ್ಲೆಗಳಿಗೆ ಅದು ಅದರ ಒಂದು ಪ್ರಯೋಜನ ಸಿಗ್ತದೆ. ಆದ್ದರಿಂದ ಇದು ಒಟ್ಟಾರೆ ಇದು ಖಂಡಿತವಾಗಿಯೂ ಸರ್ಕಾರದ ಗಮನ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಬೇಕು. ಕೋಮು ಘರ್ಷಣೆ, ಕೋಮು ಗಲಭೆ, ದ್ವೇಷ ಇದನ್ನು ನಾವು ತಡೆ ಹಿಡಿಯೋದಕ್ಕೆ, ಇದನ್ನು ನಿಯಂತ್ರಣ ಮಾಡೋದಕ್ಕೆ, ಇದನ್ನು ಹೋಗಲಾಡಿಸೋದಕ್ಕೆ ನಾವು ಅಂತಿಮವಾಗಿ ಆ ದಿಕ್ಕಿನಲ್ಲಿ ಹೋಗಬೇಕು. ಇವತ್ತು ಒಂದು ದಿವಸ, ನಾಳೆ ಒಂದು ವಾರ. ಮಂಗಳೂರು ಘಟನೆ ಬಗ್ಗೆ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ಸುಹಾಸ್ ಶೆಟ್ಟಿ ಕೊಲೆಗೆ ವಿದೇಶದಿಂದ ಹಣ ಬಂದಿದೆ ಎನ್ನಲಾಗ್ತಿದೆ. ಆದರೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಪರಿಸ್ಥಿತಿ ಕೈ ಮೀರಿದ್ರೆ ಸರ್ಕಾರವೇ ಹೊಣೆ ಅಂತ ವಿಜಯೇಂದ್ರ ಟೀಕಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆಯಂತ ಶೋಭಾ ಕರಂದ್ಲಾಜೆ, ಡಿವಿ ಸದಾನಂದ ಗೌಡ, ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಮುಸಲ್ಮಾನರೊಬ್ಬ ಹತ್ಯೆಯನ್ನಾಗಿತ್ತು. ಆ ಹತ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಹಿಂದೂ ಕಾರ್ಯಕರ್ತರನ್ನ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕೂಡ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಪುಡಾರಿಗಳ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿನಾಕಾರಣ ಅರೆಸ್ಟ್ ಮಾಡ್ತಾ ಹೋದರೆ ಇವತ್ತು ಪರಿಸ್ಥಿತಿ ಮಿತಿಮೀರಿ ಹೋಗ್ತದೆ. ಮಿತಿಮೀರಿ ಪರಿಸ್ಥಿತಿ ಹೋದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗ್ತದೆ, ಗೃಹ ಸಚಿವರು ಆಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ. ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಕೋಮು ನಿಗ್ರಹ ದಳ ಇದು ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು. ದಿನೇಶ್ ಗುಂಡೂರಾವ್ ಅವರು ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ. ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೂ ಹೋಗುದಿಲ್ಲ. ಆದ್ರೆ ಅವರು ಇವತ್ತು ನಡ್ಕೊಳ್ತಾ ಇರುವಂತ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ, ವೋಟ್ ಬ್ಯಾಂಕ್ ಅನ್ನು ತೋರಿಸುತ್ತೆ. ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ಸಿನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ. ಮಂಗಳೂರು ವಿಚಾರದಲ್ಲಿ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ. ಅವರ ಸಂವೇದನೆ ಅದು ಏಕಪಕ್ಷೀಯ ಸಂವೇದನೆ ಆಗಿದೆ. ಮತ ಬ್ಯಾಂಕನ್ನು ಆಧರಿಸಿದ ಸಂವೇದನೆ ಆಗಿದೆ. ಸಂವೇದನೆ ಶಾಂತಿ ನಿಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಸಂವೇದನೆ ಇಲ್ಲ. ಒಟ್ಟಾರೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ.
ರಾಜ್ಯ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ರಕ್ತ ಕೋಮು ಕಿಚ್ಚಿಗೆ ಅಂತ್ಯ ಹಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.